ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್. ನಾನಿವಾಗ ಬೀರೂರು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ. ಈ ನಿಲ್ದಾಣದಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಾನು ಈ ನಿಲ್ದಾಣದ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ನಿಲ್ದಾಣ ಜಂಕ್ಷನ್ ಆಗಿರುವ ಕಾರಣದಿಂದ ಎಲ್ಲ ಥರದ ಟ್ರೈನ್ಗಳು ನಿಲ್ಲಿಸ್ತವೆ. ಅದರ ಜೊತೆ ಈ ನಿಲ್ದಾಣದಲ್ಲಿ 5 ಪ್ಲಾಟ್ಫಾರ್ಮ್ಗಳು ಇದ್ದಾವೆ. ನೀವೇನಾದರೂ ಶಿವಮೊಗ್ಗ, ತಾಳಗುಪ್ಪ, ಜೋಗ ಜಲಪಾತ ನೋಡಬೇಕು ಅಂದುಕೊಂಡಿದ್ದರೆ ಇಲ್ಲಿ ಬಂದು ಗಾಡಿಯನ್ನು ಬದಲಾಯಿಸಬೇಕಾಗುತ್ತದೆ. ಅದರ ಜೊತೆಗೆ ಈ ನಿಲ್ದಾಣದಿಂದ ಬೇರೆ ಬೇರೆ ರಾಜ್ಯಗಳಿಗೂ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೂ ನೂರಾರು ತಾಲೂಕುಗಳಿಗೂ ನೀವು ಇಲ್ಲಿಂದ ಪ್ರಯಾಣಿಸಬಹುದು ಸ್ನೇಹಿತರೆ. ಇದು ದಾದರ್ ಸೆಂಟ್ರಲ್ ಚಾಲುಕ್ಯ ಎಕ್ಸ್ಪ್ರೆಸ್ ಸ್ನೇಹಿತರೆ. ಇದು ವಾರಕ್ಕೆ 3 ದಿವಸ ಬರುತ್ತದೆ. ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ. ವಾರದಲ್ಲಿ 3 ದಿನಕ್ಕೆ ಬೀರೂರು ರೈಲ್ವೆ ನಿಲ್ದಾಣಕ್ಕೆ ಬರುತ್ತದೆ. ಟೈಮಿಂಗ್ಸ್ ಬಂದು 9:50 ಇದೆ ಸ್ನೇಹಿತರೆ. ಈ ಟ್ರೈನಲ್ಲಿ ಟೋಟಲ್ 4 ಜನರಲ್ ಬೋಗಿಗಳು ಇದ್ದಾವೆ. ಅದರ ಜೊತೆಗೆ 7 ಸ್ಲೀಪರ್ ಬೋಗಿಗಳು ಇದ್ದಾವೆ ಮತ್ತು 4 AC ಸ್ಲೀಪರ್ ಬೋಗಿಗಳು ಇದ್ದಾವೆ ಮತ್ತು 1 ಲೇಡೀಸ್ ಬೋಗಿಯೂ ಇದೆ. ಜೊತೆಗೆ 4ರಿಂದ 8 ಟನ್ನಷ್ಟು ಕೆಪಾಸಿಟಿ ಇರುವ ಲಗೇಜ್ ಬಾಕ್ಸು ಇದೆ. ಜೊತೆಗೆ ಗಾರ್ಡ್ ಕುಳಿತುಕೊಳ್ಳುವ 1 ಬೋಗಿಯೂ ಸಹ ಇದೆ. ಈ ಟ್ರೈನಲ್ಲಿ ವಿಶೇಷತೆ ಏನೆಂದರೆ ಇದರಲ್ಲಿ AC ಬೋಗಿ, ಸ್ಲೀಪರ್ ಬೋಗಿ, ಆಮೇಲೆ ಜನರಲ್ ಬೋಗಿ ಇರುವ ಕಾರಣದಿಂದ ನಿಮ್ಮ ಬಜೆಟ್ ಅನುಕೂಲ ತಕ್ಕಂಗೆ ಓಡಾಡಬಹುದು. ಅದರ ಜೊತೆಗೆ ದೂರದ ಪ್ರಯಾಣಕ್ಕೆ ಸ್ಲೀಪರ್ ಬೋಗಿಯಲ್ಲಿ ಆರಾಮಾಗಿ ವಿಶ್ರಾಂತಿ ತೆಗೆದುಕೊಂಡು ನೀವು ಹೋಗಬಹುದು ಸ್ನೇಹಿತರೆ. ಮತ್ತು ಇಲ್ಲೇ ಲೋಕಲಾಗಿ ಓಡಾಡೋರಿಗೆ ಜನರಲ್ ಬೋಗಿಯಲ್ಲೂ ಸಹ ಸಡನ್ನಾಗಿ ನಿಮಗೆ ಟಿಕೆಟ್ ಸಿಗ್ತವೆ. ಲಾಂಗ್ ದೂರ ಹೋಗೋರು ಮಾತ್ರ 1 ತಿಂಗಳು ಮುಂಚೆನೇ ರಿಸರ್ವೇಷನ್ ಮಾಡಿಸಬೇಕಾಗುತ್ತದೆ ಸ್ನೇಹಿತರೆ. ಈ ಗೂಡ್ಸ್ ಟ್ರೈನು ನೀವು ನೋಡಿ, ಇದನ್ನು ಈ ರೀತಿ ಯಾಕೆ ವಿನ್ಯಾಸ ಮಾಡಿದ್ದಾರೆ ಎಂದರೆ, ಕಂಪ್ನಿಯಲ್ಲಿ ಸ್ಟೀಲು ಅಂದರೆ ನೀವು ತಗಡು ಸೀಟು ಅಂತಿರಲ್ಲ, ಅದನ್ನು ರೋಲ್ ರೂಪದಲ್ಲಿ ತಯಾರಿಸುತ್ತಾರೆ. ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡಲು ಈ ರೀತಿ ವಿನ್ಯಾಸ ಮಾಡಿರುತ್ತಾರೆ.